ಒಂದು ಸ್ಟಫಿಂಗಲ್ಲಿ 3 ರೆಸಿಪಿನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಸ್ಯಾಂಡ್ವಿಚ್ ಆಗಿರ್ಬೋದು, ಅಥವಾ ವ್ರ್ಯಾಪ್ ಆಗಿರ್ಬೋದು, ಏನಾದರೂ ಆಗಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಫಟಾಫಟ್ ಅಂತ ಈಸಿಯಾಗಿ ರೆಡಿ ಆಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಕಾರ್ನ್ ಇದ್ದರೆ ಸಾಕು. ಸ್ವೀಟ್ ಕಾರ್ನ ಬೇಯಕ್ಕೆ ಹಾಕ್ಕೊಂಡು ನಂತರ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ನಿಮಗೆ ಏನೇನು ತರಕಾರಿ ಹಾಕೋಬೋದು. ಕ್ಯಾಬೇಜ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಸ್ವೀಟ್ ಕಾರ್ನ್ ಹಾಕೋದನ್ನ ಕ್ಯಾಬೇಜ್ ಎಲ್ಲ ಏನೂ ಬೇಕಾಗಿಲ್ಲ. ಸಿಂಪಲಾಗಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡಿ, ಬೇಸಿಕ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಪೆಪ್ಪರು, ಗರಂ ಮಸಾಲ, ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಇದೆ, ಚಾಟ್ ಮಸಾಲ ಹಾಕ್ಕೋಬೋದು. ಸ್ವಲ್ಪ ಮೈಲ್ಡಾಗಿ ಹಾಕ್ಕೊಳ್ಳಿ. ಮತ್ತು ಆರ್ಗ್ಯಾನೋ ಪೌಡ್ರನ್ನ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಬೇಯಿಸಿರೋ ಎಲ್ಲ ಮಸಾಲಾನ ಮಿಕ್ಸ್ ಆದಮೇಲೆ ಬೇಯಿಸಿರೋ ಕಾರ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ 5 ನಿಮಿಷಕ್ಕೆ ಒಂದು ಸ್ಟಫಿಂಗ್ ನಿಮಗೆ ರೆಡಿ ಆಗುತ್ತೆ. ನೀವು ಇದನ್ನು ಕಾರ್ನ್ ಸ್ಯಾಂಡ್ವಿಚ್ ಥರ ಯೂಸ್ ಮಾಡ್ಕೋಬೋದು ಆರಾಮಾಗಿ. ನಾನಿಲ್ಲಿ ಬ್ರೌನ್ ಬ್ರೆಡ್ನ ತೊಗೊಂಡಿದ್ದೀನಿ, ಅಂದರೆ ಶುಗರ್ ಫ್ರೀ ಬ್ರೌನ್ ಬ್ರೆಡ್ಸ್ ತೊಗೊಂಡಿದ್ದೀನಿ. ನಾರ್ಮಲ್ ಸ್ಯಾಂಡ್ವಿಚ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ಗಾದ್ರೂ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಈವ್ನಿಂಗ್ ಏನಾರು ಕೊಡುವಂಥ ಸಂಜೆ ಮಳೆಗೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಅಥವಾ ರಾತ್ರಿ ಆದರೆ ಊಟಕ್ಕೆ ಏನು ಮಾಡೋದು, ಅಥವಾ ಬಾಕ್ಸಿಗೆ ಏನು ಮಾಡೋದು ಫ್ಯಾನ್ಸಿಯಾಗಿ ಮಕ್ಕಳಿಗೆ ಅನ್ನೋದಾದರೆ ಸೇಮ್ ಸ್ಟಫಿಂಗಲ್ಲಿ ನೀವು ಚಪಾತಿನ ಸ್ವಲ್ಪ ಮರ್ದ ಬೇಯಿಸ್ಕೊಂಡು ಒಂದು ಚೆನ್ನಾಗಿ ಬೆಂದಿರೋ ಕಡೆ ಸ್ವಲ್ಪ ಗ್ರೀನ್ ಚಟ್ನಿ ಇದ್ರೂ ಆಪ್ಷನಲ್ ಆಗಿ ಹಾಕ್ಕೊಂಡು ಈ ರೀತಿ ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ತೋರಿಸಿರೋ ಥರ ನೀವು ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಒಳ್ಳೆ ಸ್ಟಫಿಂಗ್ ಅಥವಾ ವ್ರ್ಯಾಪ್ ರೆಡಿ ಆಗುತ್ತೆ. ಹೆಲ್ದಿಯಾಗಿರುವಂಥ ರ್ಯಾಪ್ ಮಕ್ಕಳಿಗೆ ಬಾಕ್ಸ್ಗೆ ಅಥವಾ ನೀವು ರಾತ್ರಿ ಅಥವಾ ಬೆಳಗ್ಗೆ ಏನು ತಿಂಡಿ ಕೊಟ್ಟರೆ ಆರಾಮಾಗಿ ಖಾಲಿ ಮಾಡಿಕೊಡ್ತಾರೆ. ನಮ್ಗೆ ಯಾವುದಕ್ಕೂ ಟೈಮ್ ಇಲ್ಲ. ರಸ್ಕ್ ಇದೆಯಪ್ಪ ತುಂಬ ಅಂದರೆ ಇನ್ನೂ ಕ್ರಂಚಿಯಾಗಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ರಸ್ಕ್ ಮೇಲಂತೂ ಸಾಯಂಕಾಲ ಆದರೆ ಆರಾಮಾಗಿ ಇನ್ಸ್ಟೆಂಟಾಗಿ ನೀವು ಇದನ್ನು ಫಿಲ್ ಮಾಡ್ಕೋಬೋದು. ಸ್ವಲ್ಪ ಗ್ರೀನ್ ಚಟ್ನಿ ಟ್ಯಾಂಗಿಯಾಗಿ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಟಫಿಂಗ್ ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಗ್ರೀನ್ ಚಟ್ನಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.